ಹಲ್ಲೋ 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 ನಮ್ಮ ಮನಸ್ಸು ಇಲ್ಲೇ ಎಲ್ಲೋ ಕಳೆದೋಯ್ತು ಚಮ್ಮಕ ಚೆಲ್ಲು ಕೇಳು ಅಂಜಲಿ ಅಂಜಲಿ ಎಲ್ಲಿ ನೀವು ಹೋದರೆ ಅಲ್ಲಿ ಅಂಜುತ್ತಾ ಬಂದೆನು ನಾನು ಇಲ್ಲಿ. ಹಲೋ ಗಾಯ್, ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಇಲ್ಲಿ ನೋಡ್ತಾ ಇದೀರಾ ಮೇಲ್ಗಡೆ, ಅಲ್ಲಿಂದ ಕೂಡ ನಡ್ಕೊಂಡು ಹೋಗ್ಬೋದು. ಯಾರ್ಯಾರು ಕಾಲ್ನಡಿಗೆಯಲ್ಲಿ ನಡ್ಕೊಂಡ್ ಬರ್ತಾರೆ ಕೆಳಗಡೆ ಅಂತ ಅವ್ರು ಆರಾಮಾಗಿ ಹತ್ಕೊಂಡು ಹೋಗ್ಬೋದು, ಇಲ್ಲ ಗಾಡಿಗಳೇ ಮೇಲಕ್ಕೆ ಹೋಗುತ್ತೆ ಟೆಂಪಲ್ ಹತ್ರ. ಸೊ ಈಗ ದೇವರಾಯನ ದುರ್ಗದ ಬೆಟ್ಟನ ನಾವು ಕಂಪ್ಲೀಟ್ ಆಗಿ ನೋಡ್ಕೊಂಡು ತಿರುಗಾಡ್ಕೊಂಡು ಹೊರಟಿದೀನಿ ಮನೆ ಕಡೆ. ಇಲ್ಲಿಂದ ಸ್ವಲ್ಪ ದೂರ ಒಂದ್ 5-6 ಕಿಲೋಮೀಟರ್ ಹೋದ್ರೆ ಅಲ್ಲಿ ನಾಮದ ಚಿಲುಮೆ ಅಂತ ಒಂದು ಸ್ಪಾಟ್ ಇದೆ. ಆ ಸ್ಪಾಟ್ ಬಗ್ಗೆ ಏನು ಅಂತಂದ್ರೆ ಅದನ್ನು ಕೂಡ ಟೆಂಪಲ್ ಅಂತಾನೆ ಪೂಜೆ ಮಾಡ್ತಾರೆ. ಅಲ್ಲಿನ ಒಂದು ವಿಶೇಷತೆ ಏನು ಅಂತಂದ್ರೆ, ಅದು ನಾಮದ ಚಿಲುಮೆ ಅನ್ನೋ ನೇಮ್ ಯಾವ ತರ ಬಂತು ಅಂದ್ರೆ, ಈ ಶ್ರೀರಾಮನಿಗೆ ನಾಮ ಇಡೋದಕ್ಕೋಸ್ಕರ ನೀರು ಹುಡುಕ್ತಾ ಇರ್ಬೇಕಾದ್ರೆ ಸೀತಾದೇವಿ, ಅವಾಗ ರಾಮ್ ದೇವ್ರು ಬಂದು ಒಂದು ಬಾಣನ ಕಲ್ಲಿಗೆ ಹೊಡೆದ ತಕ್ಷಣ ಅಲ್ಲಿಂದ ನೀರು ಚಿಮ್ಮುತ್ತೆ ಅನ್ನೋದು ಒಂದು ಕತೆ. ಸುಮಾರು ಸಾವಿರಾರು ದಶಕಗಳ ಹಿಂದೆ ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಬಂದಾಗ ಈ ಕಡೆಗೂ ಕೂಡ ಬಂದಿರ್ತಾರೆ ಅನ್ನೋ ಒಂದು ಮಾತಿದೆ. ಈ ಕಡೆ ಬಂದಾಗ ಇಲ್ಲೇ ಅವ್ರು ಕರ್ನಾಟಕಕ್ಕೆ ಬಂದಾಗ್ಲೇನೆ ಅಂಜನಾದ್ರಿಗೆ ಹೋಗಿ ಆಂಜನೇಯ ಸ್ವಾಮಿನ ಮೀಟ್ ಆಗಿ ಆಂಜನೇಯ ಸ್ವಾಮಿನ ಹೆಲ್ಪ್ ಕೇಳ್ತಾರೆ ಶ್ರೀರಾಮ. ಬರ್ಬೇಕಾದ್ರೆ ಇಲ್ಲಿ ಈ ಸ್ಪಾಟ್ಗೆ ಬಂದಾಗ ನಾಮ ಇಡೋದಕ್ಕೆ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಸ್ನಾನ ಮಾಡ್ಕೊಂಡು ನಾಮಗಳು ಇಟ್ಕೊಂತಾರಲ್ಲ, ಅದೇ ತರ ನಾಮ ಇಡಬೇಕಾದ್ರೆ ಸೀತಾದೇವಿ ಬಂದು ನೀರ್ನ ಹುಡುಕ್ತಾ ಇರ್ತಾರೆ, ಎಲ್ಲೂ ಸಿಕ್ಕಿರಲ್ಲ. ಆ ಸಮಯದಲ್ಲಿ ಶ್ರೀರಾಮ ಬಂದ್ಬಿಟ್ಟು ಬಾ ಇಲ್ಲೇ ಅಂತ ಅಂದ್ಬಿಟ್ಟು ಬಾಣನ ತಗೊಂಡು ಬಂಡೆ ಮೇಲೆ ಹೊಡೆದ ತಕ್ಷಣ ಅಲ್ಲಿಂದ ನೀರು ಚಿಮ್ಮುತ್ತೆ. ಆ ನೀರ್ನ ಯೂಸ್ ಮಾಡ್ಕೊಂಡು ನಾಮನ ರಾಮ ಲಕ್ಷ್ಮಣ ಇಬ್ಬರಿಗೂ ಸೀತಾದೇವಿ ಅವರು ಹಾಕ್ತಾರೆ. ಇದು ಇಲ್ಲಿನ ಒಂದು ಕತೆ. ನಾ ಬಂದೆ, ನಾ ನೋಡ್ದೆ, ನಾ ಹೋದೆ, ಏನ್ ನೋಡ್ದೆ ಏನ್ ಬಿಟ್ಟೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಂದೆ ಗಾಯ್ಸ್, ಇಲ್ಲೇ ನೋಡ್ತಾ ಇದೀರಾ ಆಲ್ಮೋಸ್ಟ್ ಹತ್ರಕ್ಕೆ ಬಂದೆ. ಇಲ್ಲಿ ಬನ್ನಿ, ಗಾಡಿ ಪಾರ್ಕ್ ಮಾಡ್ಬಿಟ್ಟು ಟಿಕೆಟ್ ಏನು ಇರುತ್ತೆ ಮೋಸ್ಟ್ಲಿ ಪರ್ ಪರ್ಸನ್ 10 ರೂಪೀಸ್ 20 ರೂಪೀಸ್ ಏನೋ ಇರುತ್ತೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನೋಡಿ ಸ್ನೇಹಿತರೆ, ಜಿಂಕೆಗಳು ಎಷ್ಟೊಂದಿದಾವೆ. ಊಟ ತಗೊಂಡ್ ಹೋಗ್ತಾ ಇದಾರೆ ಜಿಂಕೆಗಳಿಗೆ ಎಲ್ಲ, ನಮ್ಗೆ ಪೋಸ್ ಕೊಡ್ತಾ ಇದಾವೆ. ಏನ್ ಊಟ ತಿಂತಾವ ಇವು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನ್ ಇರ್ಬೋದು ಅದು. ಇದು ಏನೋ ಊಟ ತಂದಿದ್ದಾರೆ, ನೋಡೋಣ ಏನ್ ಹಾಕ್ತಾರೆ ಮೋಸ್ಟ್ಲಿ ಅಂತ. ಅಂಕಲ್ ಒಂದ್ಸತಿ ಕೇಳಿ ನೋಡೋಣ ಏನದು ಅಂತ. ಅಂಕಲ್ ಏನದು ಫುಡ್? ಅದು ಯಾವುದು? ಕಡ್ಲೆಕಾಯ್ದಾ? ಓಕೆ. ಮಳೆ ಬಿದ್ದಿರೋದಕ್ಕೂ ಅದಕ್ಕೂ ಸ್ನೇಹಿತರೆ ನೋಡಿ ಯಾವ ತರ ಹೆಂಗೆ ಫುಲ್ಲು ಗ್ರೀನ್ ಗ್ರೀನ್ ಗ್ರೀನರಿ. ಇಲ್ಲೊಂದು ಏನ್ ಆಶ್ಚರ್ಯ ಅಂತಂದ್ರೆ, ನಾನು ಎಲ್ಲೂ ನೋಡಿರ್ಲಿಲ್ಲ, ಒಂದು ಕಪ್ಪೆ ನೋಡಿದೆ. ಇಲ್ಲಿ ಎಷ್ಟು ದೊಡ್ಡದಿದೆ ಅಂತಂದ್ರೆ ಬನ್ನಿ ತೋರಿಸ್ತೀನಿ. ಕೆಳಗಡೆ ಅಲ್ಲ, ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟಪ್ಪ ಇದೆ ಕಪ್ಪೆ. ಓ ಮೈ ಗಾಡ್. ಓಕೆ, ನಾವು ಇವಾಗ ನಾಮದ ಚಿಲುಮೆ ಒಳಗಡೆ ಬಂದಿದ್ದೀವಿ. ಆಲ್ರೆಡಿ ಜಿಂಕೆಗಳನ್ನೆಲ್ಲ ನೋಡ್ಕೊಂಡು ಇಲ್ಲಿಂದ 100 ಮೀಟರ್ ಹೋದ್ರೆ ಅಲ್ಲೇನೆ ನಾಮದ ಚಿಲುಮೆ. ಹಿಂಗೆ ಹೆಂಗ್ ಬಂತು ನೇಮು ಅಂತಂದ್ರೆ ನೋಡಿ ಸ್ನೇಹಿತರೆ, ಅಲ್ಲೊಂದು ಯೆಲ್ಲೋ ಕಲರ್ದು ಒಂದು ಮನೆ ಕಾಣಿಸ್ತಾ ಇರ್ಬೇಕು, ಕಬ್ಬಣದಲ್ಲಿ ಮಾಡಿರೋದು. ಝೂಮ್ ಮಾಡ್ತೀನಿ, ಅದೇ ಸ್ಪಾಟ್. ಬನ್ನಿ, ಇಲ್ಲೊಂದು ಮನೆಗಳೆಲ್ಲ ಕಟ್ಟಿದ್ದಾರೆ, ಒಂದು ಬಸವಣ್ಣನವರಿದ್ದಾರೆ, ಪ್ರೇಮಿಗಳಿದ್ದಾರೆ. ಎಷ್ಟೊಂದು ಗ್ರೀನರಿ ತುಂಬಿ ತೊಳಗ್ತಿರುವಂತಹ ಈ ವನದ ಹೆಸರು ತ್ರಿಫಲ ವನ. ಎಲ್ಲ ನೋಡ್ಕೊಂಡು ಬಂದ್ಮೇಲೆ ಒಂದು ಶಾಕಿಂಗ್ ವಿಷಯ ಏನು ಅಂತಂದ್ರೆ, ಇಲ್ಲಿ ಮೊಸಳೆಗಳಿದಾವೆ ನೋಡಿ. ನೀರಿಂದ ಹೊರಗಡೆ ಬಂದು ಊಟ ಹುಡುಕ್ತಾ ಇದ್ದಾವೆ. ನೋಡ್ತಾ ಇದ್ದೀರಾ, ಚಿಲುಮೆ ನೀರು ಸುರಿತಾನೇ ಇದೆ. ನಾಮದ ಚಿಲುಮೆ ನೋಡಿ, ನೀರು ಹೋಗ್ತಾನೇ ಇದೆ. ಫ್ರೆಶ್ ವಾಟರ್ ಏಡಿಕಾಯಿ ಇದೆ, ನೋಡ್ತಾ ಇದೀರಾ ನೀರು ಹೆಂಗೆ ತುಂಬಿ ಸುರಿತಾನೆ ಇರುತ್ತೆ. ನೋಡ್ಬೋದು ಇಲ್ಲಿ ಎಲ್ಲೂ ಎಲ್ಲ ಕಾಯಿನ್ಸ್ ಹಾಕಿದ್ದಾರೆ. ಕಾಯಿನ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವುದೇ ರೀತಿ ಅಲ್ಲಿ ಜಾಗ ಇಲ್ಲ ಅಂತ. ಬಟ್ ನೀರು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಇದುವರೆಗೂ ಪವಾಡವಾಗಿ ಉಳ್ಕೊಂಡೈತೆ. ಇದೊಂದು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಒಳಗಡೆ ರೀಸೆಂಟ್ ಆಗಿ ಕಟ್ಟಿರ್ಬೇಕು, ಬಟ್ ಆದ್ರೂ ಗಲೀಜ್ ಮಾಡಕ್ ಅವ್ರ ಒಳಗಡೆ ಎಲ್ಲಾನು ಕಿತ್ತು ಅರೇಂಜ್ ಮಾಡಾಕಿದ್ದಾರೆ. ಪಕ್ಷ ತಜ್ಞ ಸಲೀಂ ಅಲಿ ಮೋಸ್ಟ್ಲಿ ಇವರು ಗಿಡಗಳನ್ನೆಲ್ಲ ಪಕ್ಷಿಗಳನ್ನೆಲ್ಲ ನೋಡ್ಕೋತಾ ಇದ್ರು ಅನ್ಸುತ್ತೆ. ಓ, ಇದು ಹಳೆ ಮನೆ, ಇವಾಗ ಇದು ಹೊಸ ಮನೆ. ಇವಾಗ ತಾನೇ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಗಾಡಿ ಎತ್ತಿದೆ. ಈಗ ಮನೆ ಕಡೆ ಹೊರಟಿದೀನಿ. ಆನ್ ದ ವೇ ನಮ್ಗೆ ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿ ಮಠ ಒಂದ್ ಸಿಗುತ್ತೆ, ಹೋಗಿ ಅಲ್ಲಿ ವಿಸಿಟ್ ಹಾಕಿ ಹಂಗೆ ಮನೆ ಕಡೆ ಹೋಯ್ತಾ ಇರೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ. ಅಂತಂದ್ರೆ 1-2-3 ಜನ ಇದಾರೆ ಅಷ್ಟೇ ಇಲ್ಲಿ ಫಾರೆಸ್ಟ್ ಆಫೀಸರ್ಸ್. ಒಬ್ರು ಆ ಜಿಂಕೆಗಳನ್ನೆಲ್ಲ ಸ್ವಲ್ಪ ಊಟ ಗೀಟ ಹಾಕೊಂಡು ನೋಡ್ಕೊಂತ ಇದಾರೆ, ಇನ್ನೊಬ್ರು ಇಲ್ಲಿ ಟಿಕೆಟ್ ಇಸ್ಕೊಂತ ಇದಾರೆ.
ಅಲ್ಲಿ ಒಳಗಡೆ ಮಾತ್ರ ಕ್ವಾರ್ಟರ್ಸ್ಗಳು ಕಟ್ಸಿದ್ದಾರೆ, ಬಟ್ ಯಾರು ಇಲ್ಲ. ಯಾವ್ದು ಹಾಸ್ಪಿಟಲ್ಗಳೆಲ್ಲ ಇದಾವೆ, ಎಲ್ಲ ಪಾಳು ಬಿದ್ದೋಗ್ಬಿಟ್ಟಿದಾವೆ. ಯಾರು ಇಲ್ಲಿ ಪ್ರಾಣಿಗಳನ್ನ ನೋಡ್ಕೊಳಕ್ ಮೋಸ್ಟ್ಲಿ ಡಾಕ್ಟರ್ಗಳಿಗೆ ಕೊಟ್ಟಿರ್ತಾರೆ ಮೋಸ್ಟ್ಲಿ. ಯಾರಂದ್ರೆ ಯಾರು ಇಲ್ಲ ಇಲ್ಲಿ ನೋಡ್ಕೊಳ್ಳೋರು. ಹೆಂಗಂದ್ರೆ ಹಂಗ್ ಬಿಸಾಕಿದಾನೆ. ಬಟ್ ಪೀಸ್ಫುಲ್ ಆಗಿದೆ. ಈ ಮಳೆ ಗಿಳೆ ಬಿದ್ದಿರೋದಕ್ಕೂ ಅದಕ್ಕೂ ಫುಲ್ಲು ಹಚ್ಚ ಹಸಿರು, ಫುಲ್ಲು ಸಖತ್ತಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಇಲ್ಲಿ ಅಂತೂ ಇಂತೂ ಸ್ಪಾಟ್ ಎಲ್ಲ ಮುಗಿಸ್ಕೊಂಡ್ವಿ. ಒಂಥರ ಪೀಸ್ಫುಲ್ ಆಗಿ ಅಲ್ಲೆಲ್ಲ ಪ್ರೇಮಿಗಳು ಬಂದು ಲವ್ ಗಿವ್ ಎಲ್ಲ ಮಾಡ್ತಾ ಇದ್ರು. ಬನ್ನಿ ನೆಕ್ಸ್ಟ್ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿ ಮಠಕ್ಕೆ ಹೋಗೋಣ. ಮಠ ವಿಸಿಟ್ ಮಾಡಿ ಒಂದೆರಡು ರೌಂಡ್ ಹಾಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಗಾಡಿ ಎತ್ತೋಣ ಮನೆ ಕಡೆಗೆ. ಕಮ್ ಆನ್ ಗಾಯ್ಸ್, ಚಿಲ್. ವಿ ಕೇಮ್ ಟು ದ ಶ್ರೀ ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳ ಮಠ. ಶ್ರೀ ಬಸವಣ್ಣನವರು ಮುಂದೆ ಇದ್ದಾರೆ ಎಂಟ್ರೆನ್ಸ್. ಸೊ ನಾವು ಹಂಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್ ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿ ಮಠ. ಇದೆಲ್ಲ ನೋಡ್ತಾ ಇದ್ದೀರಾ ಇದೇ ಸ್ಕೂಲು, ಶ್ರೀ ಸಿದ್ಧಗಂಗಾ ಮಠ ಸ್ಕೂಲ್ ಇದು. ಚಿಕ್ಕ ಮಕ್ಕಳೆಲ್ಲ ಅಲ್ಲೇ ಓದ್ಕೊಂತಾ ಇರ್ತಾರೆ. ಸೊ ಆ ಕಡೆ ಹೋದ್ರೆ ಟೆಂಪಲ್ ಸಿಗುತ್ತೆ, ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಗದ್ದಿಗೆ. ಅಂತೂ ಇಂತೂ ಇಲ್ಲಿ ಮಠನ ನೋಡ್ಕೊಂಡು, ಮಠದೊಳಗಡೆ ತಿರ್ಗಾಡ್ಕೊಂಡು, ದೇವಸ್ಥಾನಗಳನ್ನ ರೌಂಡ್ ಹಾಕೊಂಡು ಕೆಳಗಡೆ ಬಂದು ಸ್ಟಾರ್ಟ್ ಮಾಡಿದೆ ಗಾಡಿ. ಮನೆ ಕಡೆ ಹೊರಟಿದ್ದೀನಿ. ಸೊ ಒಂದೊಳ್ಳೆ ಟ್ರಿಪ್ಪು. ಈಗ ನಾನು ಬೆಳಿಗ್ಗೆ 6 ಗಂಟೆಗೆ ಬಿಟ್ಟಿದ್ದು, ಇವಾಗ ಆಲ್ಮೋಸ್ಟ್ 1 ಗಂಟೆ ಟೈಮು. ಬಂದೇ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡು. ಅದು ಹತ್ರ, ಬೆಂಗಳೂರಿಂದ ಒಂದು 70 ಕಿಲೋಮೀಟರ್ಸ್ ಇದೆ. ಈ ಕಡೆ ಎಲ್ಲ ನೀವು ರೌಂಡ್ ಹೊಡಿತೀನಿ ಅಂದ್ರೆ ತುಮಕೂರು ಸೈಡು. ತುಮಕೂರೇನು ಅಷ್ಟೊಂದು ದೂರ ಏನಿಲ್ಲ, ಆರಾಮಾಗಿ ಬಂದ್ಬಿಡ್ಬೋದು. ಸ್ವಲ್ಪ ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆನ್ ದ ವೇ. ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಎಲ್ಲ ಡಬಲ್ ರೋಡ್ ಮಾಡ್ತಾ ಇದ್ದಾರೆ ತುಮಕೂರಿಗೆ, ಬೆಂಗಳೂರು ಟು ತುಮಕೂರು ಹೈವೇ. ಎಲ್ಲ ಆರಾಮಾಗಿ ಆಯ್ತು. ಬನ್ನಿ ಈಗ ಮನೆಗೆ ಹೋಗಿ ಒಂದೇ ಸಲ ಪಾಸ್. ಇದೇ ತರ ಕಂಟೆಂಟ್ಸ್ಗಾಗಿ ಮಧುಲೋಕನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದು ಮಧುಲೋಕ, ನನ್ನ ಲೋಕ.